ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜೀನಾಮೆ ಕೊಟ್ಟು ರಾಜ್ಯ ಬಿಟ್ಟರ ರಾಮಲಿಂಗಾರೆಡ್ಡಿ. ರೆಬಲ್ ರಾಮಲಿಂಗಾರೆಡ್ಡಿ ತಮಿಳುನಾಡಿನತ್ತ ಪ್ರಯಾಣ ಬೆಳೆಸಿದ್ದಾರೆ ಎನ್ನುವಂತ ಮಾಹಿತಿ. ಅತ್ತಿಬೆಲೆ ಬಳಿ ಖಾಸಗಿ ಹೋಟೆಲ್ನಲ್ಲಿ ಆಪ್ತರ ಜೊತೆ ಸಮಾಲೋಚನೆಗೆ ಮುಂದಾಗಿದ್ದಾರೆ. ರಾಜೀನಾಮೆ ಕೊಟ್ಟು ರಾಜ್ಯ ಬಿಟ್ಟರ ರಾಮಲಿಂಗಾರೆಡ್ಡಿ. ರಾಮಲಿಂಗಾರೆಡ್ಡಿ ಅವರು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾ ಇದ್ದಂತೆ ಅತ್ತಿಬೆಲೆ ಬಳಿ ಇರುವಂತಹ ಖಾಸಗಿ ಹೋಟೆಲ್ನಲ್ಲಿ ಆಪ್ತರೊಂದಿಗೆ ಸಮಾಲೋಚನೆ ನಡೆಸಿದ್ದಾರೆ. ಬಳಿಕ ಅಲ್ಲಿಂದ ತಮಿಳುನಾಡಿನತ್ತ ತೆರಳಿದ್ದಾರೆ. ಖಾಸಗಿ ಕಾರ್ನಲ್ಲೇ ಹೊರಟಂತ ರಾಮಲಿಂಗಾರೆಡ್ಡಿ ಬೆಂಗಳೂರು ನಗರಾಭಿವೃದ್ಧಿ ಖಾತೆಗಾಗಿ ಪಟ್ಟು ಹಿಡಿದಿದ್ದಾರೆ. ಆಪ್ತರು ಮತ್ತು ಪಕ್ಷದ ನಾಯಕರ ಮನವೊಲಿಕೆಗೆ ಬರ್ತಾರೆ ಅಂತೇಳಿ ತಮಿಳುನಾಡಿನತ್ತ ಪ್ರಯಾಣ ಬೆಳೆಸಿಬಿಟ್ರು. ಮೊಬೈಲ್ ಸ್ವಿಚ್ ಆಫ್ ಮಾಡಿ ತೆರಳಿರುವಂತಹ ರಾಮಲಿಂಗಾರೆಡ್ಡಿ ಕೆಲ ಆಪ್ತರ ಜೊತೆ ತಮಿಳುನಾಡಿನತ್ತ ತೆರಳಿರುವಂತಹ ರಾಮಲಿಂಗಾರೆಡ್ಡಿ ಅಂದ್ರೆ ಅವರಿಗೆ ಈಗ ಎಷ್ಟೇ ಮನವೊಲಿಸಿದ್ರು ಕೂಡ ಬೇರೆ ಯಾವ ಖಾತೆ ನಿರ್ವಹಿಸೋದಕ್ಕೂ ಅವ್ರು ರೆಡಿ ಇಲ್ಲ. ಮೆಂಟಲಿ ಫಿಕ್ಸ್ ಆಗಿದ್ದಾರೆ, ನಗರಾಭಿವೃದ್ಧಿ ಖಾತೆ ಕೊಟ್ರೆ ಮಾತ್ರ ಅಂತ. ಈಗಾಗಲೇ ಕೊಟ್ಟಂತ ಜಲಸಂಪನ್ಮೂಲ ಖಾತೆಗೆ ಆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಬಿಟ್ಟಿದ್ದಾರೆ. ಹೀಗಾಗಿ ಮನವೊಲೈಸೋದಕ್ಕೆ ಬರ್ತಾರೆ ಅನ್ನುವಂಥ ಕಾರಣಕ್ಕೆ ಈಗ ತಮಿಳುನಾಡಿನತ್ತ ಹೋಗ್ಬಿಟ್ಟಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಆನೇಕಲ್ ಪ್ರತಿನಿಧಿ ಅಂಬರೀಶ್. ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ಕೊಡ್ತಾ ಇದ್ದಂತೆ ತಮಿಳುನಾಡಿನತ್ತ ತೆರಳಿದ್ದಾರೆ ಅನ್ನೋ ಮಾಹಿತಿ. ಯಾರ ಜೊತೆಗೆ ಹೋಗಿದ್ದಾರೆ, ಎಲ್ಲಿಗೆ ಹೋಗಿರೋದು? ಹೌದು ಸೌಖ್ಯ, ಏನು ಖಾತೆ ಹಂಚಿಕೆ ವಿಚಾರದಲ್ಲಿ ಅಸಮಾಧಾನಗೊಂಡು ರಾಜೀನಾಮೆ ನೀಡಿರುವಂತಹ ಏನು ರಾಮಲಿಂಗಾರೆಡ್ಡಿ ಅವರು ಅತ್ತಿಬೆಲೆಗೆ ಬಂದು ಅತ್ತಿಬೆಲೆಯಲ್ಲಿ ಅವರ ಒಂದು ಆಪ್ತರ ಒಂದು ಖಾಸಗಿ ಹೋಟೆಲ್ ನಲ್ಲಿ ಒಂದು 10 ನಿಮಿಷಗಳ ಕಾಲ ಇದ್ದು ಕೂಡ್ಲೇನೆ ಅಲ್ಲಿ ಎಲ್ಲರೂ ಕೂಡ ಏನು ಆಪ್ತರು ಮತ್ತೆ ಅವರ ಬೆಂಬಲಿಗರು ಕಾರ್ಯಕರ್ತರು ಎಲ್ಲರೂ ಕೂಡ ಜಮಾಯಿಸುವ ನಿಟ್ಟಿನಲ್ಲಿ ಅವರು ಕೂಡ್ಲೇನೆ ಮೊಬೈಲ್ಗೂ ಕೂಡ ಸಾಕಷ್ಟು ಫೋನ್ ಕರೆಗಳು ಬರ್ತಾ ಇತ್ತು. ಈ ಒಂದು ಹಿನ್ನೆಲೆಯಲ್ಲಿ ಅವರು ಫೋನ್ ಅನ್ನು ಸ್ವಿಚ್ ಆಫ್ ಮಾಡಿಕೊಂಡು ಅವರು ಯಾರನ್ನೂ ಕೂಡ ಕರೆದುಕೊಂಡು ಹೋಗದೆ ಒಬ್ಬರೇ ಕಾರಿನ ಡ್ರೈವರ್ ಜೊತೆಗೆ ಇನ್ನು ತಮಿಳುನಾಡು ಏನು ಹೊಸೂರು ಮಾರ್ಗವಾಗಿ ಹೋಗಿದ್ದಾರೆ ಎನ್ನುವಂಥದ್ದು ಕೂಡ ಏನು ರಾಮಲಿಂಗಾರೆಡ್ಡಿ ಅವರ ಆಪ್ತ ಮೂಲಗಳಿಂದ ತಿಳಿದು ಬಂದಿರುವಂತಹ ಮಾಹಿತಿ. ರಾಮಲಿಂಗಾರೆಡ್ಡಿ ಅವರು ಏನು ಜಲಸಂಪನ್ಮೂಲ ಖಾತೆಯನ್ನ ನೀಡಿದ್ರು. ಆದ್ರೆ ರಾಮಲಿಂಗಾರೆಡ್ಡಿ ಅವರು ಅವರ ಮಾತು ಕೊಟ್ಟಂತೆ ನಮಗೆ ಬೆಂಗಳೂರು ನಗರಾಭಿವೃದ್ಧಿ ಈ ಒಂದು ಖಾತೆ ಸಿಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರು ಪಟ್ಟನ್ನು ಹಿಡಿದಿದ್ರು. ಈ ಒಂದು ಹಿನ್ನೆಲೆಯಲ್ಲಿ ಕೂಡ ಅವರು ಸಾಕಷ್ಟು ಒಂದು ಚೆಟ್ಟಳ್ಳಿಯಲ್ಲಿ ಅವರ ಏನು ಮನೆ ಇದೆ, ಹಳೆ ಮನೆ, ಅಲ್ಲಿಗೆ ಬರ್ತಾರೆ ಅನ್ನುವಂಥದ್ದು ಕೂಡ ಮಾಹಿತಿ ಇತ್ತು. ಆದ್ರೆ ಅವರು ಎಲ್ಲಿಗೂ ಬಂದಿಲ್ಲ. ಮತ್ತೆ ಏನು ಗೆಸ್ಟ್ ಲೈನ್ ಏನಿದೆ ಹೋಟೆಲ್ ಏನು ಲಾ ಕ್ಲಾಸಿಕ್, ಅಲ್ಲಿಗೆ ಬಂದು ಅಲ್ಲಿಂದ ಏನು ತಮಿಳುನಾಡಿಗೆ ತೆರಳಿರುವಂತದ್ದು. ಎಲ್ಲಿಗೆ ಹೋಗಿದ್ದಾರೆ ಏನು ಅನ್ನುವಂಥದ್ದು ಕೂಡ ಇಲ್ಲಿವರೆಗೂ ಕೂಡ ಏನು ಅದು ಗೌಪ್ಯವಾಗಿ ಇರುವಂತದ್ದು ಸೌಖ್ಯ. ಓಕೆ, ಥ್ಯಾಂಕ್ ಯು ಅಂಬರೀಶ್ ಡೀಟೇಲ್ಸ್ಗೆ.